ಜಿಲ್ಲೆಯ ಅಭಿವೃದ್ಧಿ ಅಂತಾರೆ ಈ ಲೆವೆಲ್ಗೆ ಬಂದೈತೆ. ಅರಣ್ಯ ಇಲಾಖೆಯಲ್ಲಿ ಯಾರಿಗೋ ಒಂದು 3 ಕೋಟಿನ 3.25 ಕೋಟಿನ ಕೆಲಸ ಮಾಡಿದ್ದ ಬಿಲ್ ಕೊಡೋಕ್ಕಾಗ್ದೇನೆ ಅವರು ಕೋರ್ಟಿಂದ ಆದೇಶ ಮಾಡ್ಕೊಂಡು ಈ ಅರಣ್ಯ ಇಲಾಖೆನ ಜಪ್ತಿ ಮಾಡ್ತಾವ್ರೆ. ನಮ್ಮ ಜೀಪ್ ಸಮೇತ ಜಪ್ತಿ ಮಾಡ್ತಾವ್ರೆ. ಇಲ್ಲಿರೋ ಕಂಪ್ಯೂಟ್ರು, ಚೇರ್ಗಳು, ಟೇಬಲ್ಗಳು, ಒಬ್ಬರು ಅರಣ್ಯಾಧಿಕಾರಿ ಒಬ್ಬರು ಸಿಕ್ಕಿಲ್ಲ, ಅವ್ರನ್ನ ಕರ್ಕೊ ಹೋಗ್ತಿದ್ರೇನೋ. ಮಂಡ್ಯದಲ್ಲಿ ಉಸ್ತುವಾರಿ ಸಚಿವರೇ, ನಾನು ಡೆವಲಪ್ಮೆಂಟು ಅಂತೀರಿ, ಏನು ಡೆವಲಪ್ಮೆಂಟು? ಸಕ್ಕರೆ ಫ್ಯಾಕ್ಟ್ರಿ ಮಣ್ಣು ತಿಂತಾ ಇದೆ. ಇನ್ನು ಇಲ್ಲಿ ಹೋಯ್ತೀರಿ, ಇಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಅದೊಂದು ಜಾಗ ಇದೆ, ಅದು ಬಿಡಿಸ್ಕೊಡಿ ಅಂತಂದರೆ ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ಪಾರ್ಕು, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ಅಂತೀರಿ. ಇಲ್ಲಿ ಎಲ್ಲ ಕಂಟ್ರಾಕ್ಟ್ದಾರೆಲ್ಲ ಗೊಳೋ ಅಂತವ್ರೆ. ನಮ್ಮದು ಡೆವಲಪ್ಮೆಂಟ್ ಕಡೆಗೆ ಅಂತೀರಿ. ಕಂಟ್ರಾಕ್ಟ್ದಾರು ಪಾಪ ಕಣ್ಣಲ್ಲಿ ನೀರು ಬರ್ತೈತೆ. ನಮ್ಮ ಮಂಡ್ಯದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಸ್ವತಂತ್ರ ದಿನಾಚರಣೆ ದಿನ, ಗಣರಾಜ್ಯೋತ್ಸವದ ದಿನ, ಇನ್ನೊಂದು ಯಾವುದೋ ನೀವು ಬಂದಿನ ಹೇಳ್ತೀರಿ. ಸ್ಕೂಲ್ಗಳೆಲ್ಲ ಮಣ್ಣು ತಿಂತಾವೆ, ಆಸ್ಪತ್ರೆಗಳಲ್ಲಿ ಕಾಲಿಡೋಕ್ಕೆ ಜಾಗಿಲ್ಲ, ಕಾಲಿಡೋದಕ್ಕಿಂತ ಅಲ್ಲಿ ಡಾಕ್ಟ್ರುಗಳೇ ಇರೋದಿಲ್ಲ, ನೀವು ಅಲ್ಲಿಗೆ ಸವಲತ್ತೇ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಹೇಳ್ಕೊಂಡು ಪುನಃ ಡೆವಲಪ್ಮೆಂಟು ಅಂತಿರಲ್ಲ. ನೀವು ಯಾವುದು ಡೆವಲಪ್ಮೆಂಟು? ಸರ್ಕಾರನ ಬಡವ್ರ ಪರ, ನಿರ್ಗತಿಕರ ಪರ, ದಲಿತರ ಪರ, ಮಹಿಳೆಯರ ಪರ, ಯುವ ಜನರ ಪರ ನಡೆಸ್ರಪ್ಪ. ನೀವು ಬರೀ ರಾಜಕಾರಣಿಗಳು, ಅಧಿಕಾರಿಗಳು ಭಾಗ ಮಾಡ್ಕೊತ ಇದ್ದೀರಾ. ಈ ದೇಶನ ಮೋಸ್ಟ್ಲಿ ನೀವು ಭಾಗ ಮಾಡ್ಕೊಂಡು, ನೀವೊಂದು 5% ಜನ ಇದ್ದೀರಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, ಭಾಗ ಮಾಡ್ಕೊಂಡು ಈ ದೇಶದ ಕತೆ ಇಷ್ಟೇ ಕಾಣಪ್ಪ ಅನ್ನಂಗೆ ಮಾಡಂಗೆ ಕಾಣಿಸ್ತಾ ಇದೆ. ಇಮೇಲಾದರೂ ಈ ದೊಡ್ಡ ಅವಮಾನ ಇದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಅವಮಾನ. ಮೊದಲೆಲ್ಲ ಹಳ್ಳಿಗಳ ಕಡೆ ನೇಗ್ಲು, ನೊಗ, ಅಂಡೆ, ಚೌರ್ಗೆ ಎಲ್ಲ ಜಪ್ತಿ ಮಾಡ್ತಿದ್ರು. ಈಗ ನಿಮ್ಮ ಇಲಾಖೆ ಜಪ್ತಿ ಮಾಡೋಂಗೆ ಬಂದಿದ್ದೀರಾ ಅಂತಂದರೆ ನಿಮ್ಮ ಬಂಡವಾಳ ಏನು ಅಂತ ಗೊತ್ತಾಗ್ತಾ ಇದೆ. ಬಂಡವಾಳ ಬಯಲಾಗೈತೆ. ಇಮೇಲಾದರೂ ಹೌದು ನಮ್ಮ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಹೇಳ್ಬಿಟ್ಟು ಈ ಕಷ್ಟಪಟ್ಟು ಮಾಡಿರೋ ಕಾಂಟ್ರಾಕ್ಟ್ದಾರನಾರ ಒಂದು ಗೂಡು ಸೇರಿಸ್ರಪ್ಪ. ನಮ್ಮ ಉಸ್ತುವಾರಿ ಮಿನಿಸ್ಟ್ರೇ, ಇಲ್ಲಿ ಶಾಸಕರೇ, ಈಗ ಮೊನ್ನೆ ನಮ್ಮ ನೀರಾವರಿ ಇಲಾಖೆಯಲ್ಲಿ ಇದೇ ರೀತಿ ಸರ್ಕಾರದಿಂದ ಕೋರ್ಟಿಂದ ಆದೇಶ ತಂದು ಜಪ್ತಿ ಮಾಡಿದ್ರು. ಇವಾಗ ಅರಣ್ಯ ಇಲಾಖೆ ಜಪ್ತಿ ಮಾಡ್ತಾವ್ರೆ. ನಾಳೆ ಮೋಸ್ಟ್ಲಿ ಜಿಲ್ಲಾಧಿಕಾರಿ ಕಚೇರಿ ಜಪ್ತಿ ಮಾಡ್ಬೋದು. ಯಾಕೆ ಅಂದರೆ ಸ್ವಾಧೀನ ಪಡಿಸ್ಕೊಂಡು 10 ವರ್ಷ 20 ವರ್ಷ ಆಗೈತೆ, ಇನ್ನೂ ಅವ್ರಿಗೆ ಹಣಗಳು ಕೊಡ್ತಾ ಇಲ್ಲ. ಇದು ಒಟ್ಟಿನಲ್ಲಿ ಇದು ರೈತರ ಎಲ್ಲರದು ಕರ್ಮ ಅನ್ನಂಗೆ ಕಾಣಿಸುತ್ತೆ. ನೀವು ಆರಾಮಾಗಿದ್ದೀರಲ್ವಾ, ಸುಭಿಕ್ಷ ಆಗಿದ್ದೀರಿ, ನೀವು ಚೆನ್ನಾಗಿದ್ರೆ ಸಾಕು, ಜನ ಹೆಂಗಾರ ಆಗಲಿ. ಇದು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಆಡಳಿತಕ್ಕೆ ಧಿಕ್ಕಾರ. ನಿಮ್ಮ ಹೆಸರು? ಅಣ್ಣಯ್ಯ, ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರು. ನೀವೇನಾದ್ರು ಹೇಳ್ತೀರಾ ಅಥವಾ ಏನಾರು ಹಾಕಿದ್ದೀರಾ ಅಂತ ಅದ್ರದ್ದು ಏನಾದ್ರೆ? ಬೇಡ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.